ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಶ್ರಮ್ ಕಾರ್ಡನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಯಾವ ದಾಖಲೆಗಳು ಬೇಕು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಿದ ನಂತರ ಯಾವಾಗ ನಮಗೆ ಹಣ ದೊರೆಯುತ್ತೆ, ಈ ಶ್ರಮ್ ಕಾರ್ಡ್ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಒಂದು ಕುಟುಂಬದಲ್ಲಿ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಬಹುದು, ನಂತರ ಯಾವ ವಯಸ್ಸಿನವರು ಅರ್ಜಿಯನ್ನು ಸಲ್ಲಿಸಬಹುದು, ಅದೇ ರೀತಿಯಾಗಿ ಇದರ ಒಂದು ಸೌಲಭ್ಯವನ್ನು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ. ಇನ್ನು ಈ ಶ್ರಮ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಪ್ಪ ಅಂತ ಅಂದರೆ ಬಟ್ಟೆಯನ್ನು ಹೊಲಿಯುವಂಥವ್ರು, ಬೀದಿ ಬದಿ ವ್ಯಾಪಾರ ಮಾಡುವಂಥವ್ರಾಗಿರ್ಬೋದು, ಹಣ್ಣುಗಳನ್ನು ಮಾರುವಂಥವ್ರಾಗಿರ್ಬೋದು, ಅದೇ ರೀತಿ ಬಡ್ಗಿ ಕೆಲಸ ಮಾಡುವಂಥವ್ರಾಗಿರ್ಬೋದು, ಕಮ್ಮಾರ ಕೆಲಸ ಮಾಡುವಂಥವ್ರಾಗಿರ್ಬೋದು, ಕುಂಬಾರರಾಗಿರ್ಬೋದು, ಅಗಸರಾಗಿರ್ಬೋದು, ಚರ್ಮ ಹಾಗೂ ಚಪ್ಪಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿ ಗಾರೆ ಕೆಲಸ ಮಾಡುವಂಥವ್ರಾಗಿರ್ಬೋದು, ಗೊಂಬೆ ತಯಾರು ಮಾಡುವಂಥವ್ರಾಗಿರ್ಬೋದು, ಚಿನ್ನಾಭರಣ ತಯಾರು ಮಾಡುವಂಥವ್ರಾಗಿರ್ಬೋದು, ಟೈಲರಿಂಗ್ ಕೆಲಸ ಮಾಡುವಂಥವ್ರಾಗಿರ್ಬೋದು, ಬಟ್ಟೆಗಳನ್ನು ವ್ಯಾಪಾರ ಮಾಡುವಂಥವ್ರಾಗಿರ್ಬೋದು, ಹೂವಿನ ಹಾರವನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಹೂವು ಕಟ್ಟುವರಂಥವ್ರಾಗಿರ್ಬೋದು, ಕಲ್ಲಿನ ಕೆಲಸ ಮಾಡುವಂಥವ್ರಾಗಿರ್ಬೋದು, ಟೈಲರಿಂಗ್ ಕೆಲಸ ಮಾಡುವಂಥವ್ರಾಗಿರ್ಬೋದು, ಅಕ್ಕಸಾಲಿಗರಾಗಿರ್ಬೋದು, ಕ್ಷೌರಿಕರಾಗಿರ್ಬೋದು, ಬುಟ್ಟಿ ಪೊರ್ಕೆ ತಯಾರು ಮಾಡುವಂಥವ್ರಾಗಿರ್ಬೋದು, ಮೀನಿನ ಬಲೆ ತಯಾರು ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿ ಚಿಲ್ಲರೆ ಅಂಗಡಿಯನ್ನು ಇಟ್ಕೊಂಡಿರುವಂಥವ್ರಾಗಿರ್ಬೋದು, ಪೇಪರನ್ನು ಮಾರುವಂಥವ್ರಾಗಿರ್ಬೋದು, ನಂತರ ಬೀದಿ ಬದಿಗಳಲ್ಲಿ ಚಿಂದಿ ಪೇಪರನ್ನು ಆಯುವಂಥವ್ರಾಗಿರ್ಬೋದು, ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗುವಂಥವ್ರಾಗಿರ್ಬೋದು. ಸೊ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಬೇಕಾಗುತ್ತೆ, ನಂತರ ನಾಮಿನಿ ಯಾರ್ದು ಕೊಡ್ತಿರೋ ಅವ್ರದ್ದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಕೇವಲ ಇಷ್ಟೇ ದಾಖಲಾತಿಗಳಿದ್ರೆ ನೀವು ಈ ಶ್ರಮ್ ಕಾರ್ಡನ್ನು ಮಾಡ್ಕೋಬಹುದು. ಅದೇ ರೀತಿಯಾಗಿ ಪ್ರತಿ ತಿಂಗಳು ನೀವು 3,000 ರೂಪಾಯಿಯನ್ನು ಪಡ್ಕೋಬಹುದು. ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತ ಅಂದರೆ ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋದರೆ ಅವರು ಅರ್ಜಿಯನ್ನು ಹಾಕ್ಕೊಡ್ತಾರೆ, ಅಥವಾ ನೀವೇ ಅರ್ಜಿಯನ್ನು ಹಾಕೋಬಹುದು. ಯಾಕಂದರೆ ನಿಮಗೆ ಅನುಭವ ಇರೋದಿಲ್ಲ, ಸ್ವಲ್ಪ ಮಿಸ್ಟೇಕ್ ಆದರೂ ಮತ್ತೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇಷ್ಟು ಡಾಕ್ಯುಮೆಂಟನ್ನು ನಿಮ್ಮ ಹತ್ತಿರದ CSC ಸೆಂಟರ್ ಅಥವಾ ಗ್ರಾಮ ಬೆಂಗಳೂರು ಒಂದು ಕೇಂದ್ರಕ್ಕೆ ಎತ್ಕೊಂಡು ಹೋದರೆ ಅವರೇ ನಿಮಗೆ ಅಪ್ಲೈ ಮಾಡಿಬಿಟ್ಟು ಈ ಶ್ರಮ್ ಕಾರ್ಡನ್ನು ಕೊಡ್ತಾರೆ. ಈ ಶ್ರಮ್ ಕಾರ್ಡ್ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗ ಇದೆಯಪ್ಪ ಅಂತ ಅಂದರೆ ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗೆ 3,000 ರೂಪಾಯಿ ಹಣವನ್ನು ಹಾಕ್ತಾರೆ. ನೀವೇ ಖುದ್ದಾಗಿ ನೋಡ್ಬೋದು. ಶ್ರಮ್ ಕಾರ್ಡ್ ಮಾಡುವಂತಹ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಫಾರ್ ಪೆನ್ಷನ್ ಆಫ್ RS 3,000 ರೂಪೀಸ್ ಮಂತ್ ಅಂತಿದೆ. ಪ್ರತಿ ತಿಂಗಳು 3,000 ರೂಪಾಯಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ. ಇನ್ನು ಎರಡನೇ ಉಪಯೋಗ ಏನಪ್ಪ ಅಂತ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮರಣವನ್ನು ಹೊಂದಿದರೆ ಅಂಥವ್ರಿಗೆ 2 ಲಕ್ಷ ರೂಪಾಯಿ ಇನ್ಸೂರೆನ್ಸನ್ನು ಕೊಡ್ತಾರೆ. ಇನ್ನು ಮೂರನೇ ಉಪಯೋಗ ಏನಪ್ಪ ಅಂತ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ ಆದಾಗ ಕೈ ಅಥವಾ ಕಾಲು ಏನಾದರೂ ಮುರಿದ್ರೆ ಅಂಥವ್ರಿಗೆ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಇರುತ್ತೆ. ಇನ್ನು ಈ ಶ್ರಮ್ ಕಾರ್ಡನ್ನು ಒಂದು ಕುಟುಂಬದಲ್ಲಿ ಎಷ್ಟು ಜನ ಮಾಡಿಸ್ಬೋದು ಅಂತ ಅಂದರೆ ಆ ಒಂದು ಕುಟುಂಬದಲ್ಲಿ 16 ವರ್ಷ ದಾಟಿರ್ತಕ್ಕಂಥವ್ರು, 59 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಯಾರು ಬೇಕಾದರೂ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ಸೊ ಈ ಶ್ರಮ್ ಕಾರ್ಡ್ ಮಾಡಿಸೋದ್ರಿಂದ ಇಷ್ಟೆಲ್ಲ ಉಪಯೋಗವಿದೆ. ಸೊ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ಇನ್ನೂ ಯಾರೆಲ್ಲ ಈ ಶ್ರಮ್ ಕಾರ್ಡ್ ಮಾಡಿಸಿಲ್ವೋ ಅಂಥವ್ರು ಕೂಡಲೇ ಇಷ್ಟು ಡಾಕ್ಯುಮೆಂಟನ್ನು ನಿಮ್ಮ ಹತ್ತಿರದ CSC ಸೆಂಟರ್ಗೆ ಎತ್ಕೊಂಡು ಹೋಗ್ಬಿಟ್ಟು ಅಪ್ಲೈ ಮಾಡಿಸಿ ಈ ಶ್ರಮ್ ಕಾರ್ಡನ್ನು ತಗೊಳ್ಳಿ. ಸೊ ಈ ಒಂದು ಅಂಶವನ್ನು ನೀವು ಗಮನವಿಟ್ಟು ಕೇಳಬೇಕು. ಯಾಕಪ್ಪ ಅಂತ ಅಂದರೆ ಏನು ನಿಮಗೆ ಇಷ್ಟು ಸೌಲಭ್ಯ ಸಿಗಬೇಕಾದ್ರೆ ನೀವು ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ಯಾವ ಒಂದು ಅಕೌಂಟನ್ನು ಕೊಟ್ಟಿರ್ತೀರೋ ಅದೇ ಅಕೌಂಟನ್ನು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ನೋಂದಣಿ ಮಾಡಬೇಕಾಗುತ್ತೆ. ಇದು ಎಲ್ಲಿ ಮಾಡ್ತಾರೆ ಅಂತ ಅಂದರೆ ನಿಮ್ಮ ಹತ್ತಿರದ CSC ಸೆಂಟರ್ ಅವರು ಮಾಡ್ತಾರೆ, ಅಥವಾ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನೀವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ನೋಂದಣಿ ಮಾಡಿ ಅಂತ ಅಂದರೆ ಬ್ಯಾಂಕ್ ಅವ್ರು ಬೇಕಾದರೂ ನೋಂದಣಿ ಮಾಡ್ತಾರೆ. ಸೊ ಇಷ್ಟು ಸೌಲಭ್ಯ ಸಿಗಬೇಕಾದ್ರೆ ಈ ಒಂದು ಯೋಜನೆಗೆ ನೀವು ನೋಂದಣಿ ಮಾಡಿದ್ರೆ ಮಾತ್ರ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ರೂ ಸಹ ನನಗೆ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ರಿಪ್ಲೈ ಮಾಡ್ತೀನಿ. ಒಂದು ವೇಳೆ ರಿಪ್ಲೈ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಸಹ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಮಾಡ್ತೀನಿ. ನಿಮ್ಮ ಸಪೋರ್ಟು ತುಂಬ ಅವಶ್ಯಕತೆ ನಮಗೆ. ಹಾಗಾಗಿ ತಪ್ಪದೆ ನಿಮ್ಮ ಒಂದು ಸಪೋರ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. Bye, take care friends.